ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಇದು 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೆಕೆಂಡ್ ಚಾಪ್ಟರ್ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು. ಸೊ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವಂತಹ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಸೀನ್ಯ ವಕ್ರರೇಖೆ ಅಂತ ಹೇಳ್ತೀವಿ. ಒಂದೇ ಪ್ರಮಾಣದ ತೃಪ್ತಿ ಅಂತ ಹೇಳಿದರೆ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ. ದೆನ್ ಎರಡು ಸರಕುಗಳ ಅಂತ ಹೇಳಿದರೆ ಟೂ ಗೂಡ್ಸ್, ಎರಡು ಸರಕುಗಳಿರುತ್ತೆ, ಬೇರೆ ಬೇರೆ ಸಂಯೋಜನೆ ಅಂತ ಹೇಳಿದರೆ ಕಾಂಬಿನೇಷನ್ಸ್. ಓಕೆ, ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವಂತಹ ಎರಡು ಸರಕುಗಳ ಬೇರೆ ಬೇರೆ ಸಂಯೋಜನೆ. ಲೈಕ್ ಎ. ಸೊ ಎ ಅಂತ ಹೇಳಿದಾಗ ಎ ಒಂದು ಸಂಯೋಜನೆ. ಎ ಸಂಯೋಜನೆಯಲ್ಲಿ ಎರಡು ಸರಕುಗಳು. ಒಂದು ಎ ಸಂಯೋಜನೆ ಟೂ ಗೂಡ್ಸ್, ಮೊದಲನೇ ಗೂಡು ಎರಡನೇ ಗೂಡು, ಇವುಗಳ ಟೋಟಲ್ ಕ್ವಾಂಟಿಟಿಯಲ್ಲಿ. ಸೊ ಒಂದನೇ ಗೂಡು 2 ಗೂಡ್ಸ್ಗಳನ್ನು, ಎರಡನೇ ಗೂಡನ್ನು 3 ಗೂಡ್ಸ್ಗಳನ್ನು ಇರುವಂತಹ ಸಂಯೋಜನೆ ಎ ಸಂಯೋಜನೆ ಆಗಿರುತ್ತೆ. ಸೊ ಬಿ ಸಂಯೋಜನೆ ಅಂತ ತಗೊಂಡಾಗ, ಸೊ ಬಿ ಸಂಯೋಜನೆಯಲ್ಲಿ ಸೇಮ್ ಮೊದಲನೇ ಗೂಡು ಎಷ್ಟು 3. ಸೊ ಹಾಗೆ ಎರಡನೇ ಗೂಡು ಎಷ್ಟಿರುತ್ತೆ 2. ಸೊ ಅಂತ ಹೇಳಿದ್ರೆ ಒಂದು ಗೂಡನ್ನು ಎಕ್ಸ್ಟ್ರಾ ಕನ್ಸಪ್ಷನ್ ಮಾಡಬೇಕು, ಎಕ್ಸ್ಟ್ರಾ ಅನುಭೋಗ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಗೂಡಲ್ಲಿ ಒಂದನ್ನು ಮೈನಸ್ ಅಥವಾ ಕೆಲವೊಂದಷ್ಟು ಸರಕುಗಳನ್ನು ಅವ್ರು ಏನು ಮಾಡಬೇಕು ಫರ್ಗ್ಯೂ ಅಂತ ಹೇಳಿದ್ರೆ ತ್ಯಾಗ ಮಾಡಬೇಕಾಗಿರುತ್ತೆ. ಸೊ ಇದನ್ನು ನಾವು ಔದಾಸೀನ್ಯ ವಕ್ರರೇಖೆಯಲ್ಲಿ ನೋಡ್ತೀವಿ. ಓಕೆ, ಸೊ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ ಎರಡು ಸರಕುಗಳ ಬೇರೆ ಬೇರೆ ರೀತಿಯ ಸಂಯೋಜನೆಗಳನ್ನು ಪ್ರತಿನಿಧಿಸುವಂಥ ರೇಖೆಯನ್ನು ನಾವು ಔದಾಸೀನ್ಯ ವಕ್ರರೇಖೆ ಅಂತ ಹೇಳ್ತೀವಿ. ಸೊ ಔದಾಸೀನ್ಯ ವಕ್ರರೇಖೆಯಲ್ಲಿ ಕೆಲವು ಮೂಲಭೂತ ಲಕ್ಷಣಗಳಿವೆ. ಅದು ಯಾವುದ್ಯಾವುದು? ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಮೊದಲನೇದು, ಔದಾಸೀನ್ಯ ವಕ್ರರೇಖೆಯು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಸೊ ಏನಾಗಂದರೆ, ಸೊ ನೀವು ನೋಡಿ, ಇದು ಔದಾಸೀನ್ಯ ವಕ್ರರೇಖೆಯು ಎಡ ಅಂತ ಹೇಳಿದ್ರೆ ನಿಮ್ಮ ಎಡಗೈ, ಸೊ ಎಡಗೈ ಕಡೆಯಿಂದ ಡೌನ್ವರ್ಡ್ ಆಗಿರುತ್ತೆ. ಇದನ್ನು ನಾವು ಐಸಿ ಕರ್ವ್ ಅಂತ ಹೇಳ್ತೀವಿ, ಔದಾಸೀನ್ಯ ವಕ್ರರೇಖೆ ಅಂತ ಹೇಳ್ತೀವಿ. ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಯಾಕೆ ಇಳಿಮುಖವಾಗಿರುತ್ತೆ ನೋಡೋಣ ಬನ್ನಿ. ಈ ರೀತಿ ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿದ್ದಾಗ ಮಾತ್ರ ಅನುಭೋಗಿಯು ಒಂದು ಸರಕನ್ನು ಹೆಚ್ಚಾಗಿ ಪಡೆದಂತೆ ಮತ್ತೊಂದು ಸರಕನ್ನು ಕಡಿಮೆ ದರದಲ್ಲಿ ಕೊಳ್ಳುತ್ತಾ ಹೋಗುತ್ತಾನೆ ಎಂಬುದನ್ನು ತೋರಿಸಲು ಸಾಧ್ಯ. ಆದ್ದರಿಂದ ಔದಾಸೀನ್ಯ ವಕ್ರರೇಖೆಯ ಮೂಲಕ್ಕೆ ಪಿನ ಮಧ್ಯವಾಗಿರುತ್ತದೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈಗ 2 ಗೂಡ್ಸ್ ಇದೆ, ಎ ಗೂಡ್ ಮತ್ತು ಬಿ ಗೂಡು. ಸೊ ಇಲ್ಲಿ ಎ ಗೂಡ್ 1 ಕನ್ಸಪ್ಷನ್ ಮಾಡ್ತಾ ಇದ್ದಾನೆ, ಹಾಗೆ ಇಲ್ಲ 10 ಕನ್ಸಪ್ಷನ್ ಮಾಡ್ತಾ ಇದ್ದಾನೆ. ಬಿ ಗೂಡನ್ನು ಸಂಯೋಜನೆಯಲ್ಲಿ 5 ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಇದು ಕಾಂಬಿನೇಷನ್ ಎ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಎಕ್ಸ್ಟ್ರಾ ಅವನು ಏನು ಮಾಡಬೇಕು, ಬಿ ಗೂಡನ್ನು ಪರ್ಚೇಸ್ ಮಾಡಬೇಕು. ಅದಕ್ಕೋಸ್ಕರ ಎ ಗೂಡಲ್ಲಿ ಕೆಲವೊಂದಷ್ಟು ಸರಕುಗಳನ್ನು ಅವನು ತ್ಯಾಗ ಮಾಡಬೇಕಾಗತ್ತೆ. ಅಂತ ಹೇಳಿದ್ರೆ ಇಲ್ಲಿ 8 ಗೂಡ್ಸನ್ನು ಎ ಗೂಡ್ಸನ್ನು ತೊಗೊಳ್ತಾ ಇದ್ದಾನೆ, ಹಾಗೆ 6 ಬಿ ಗೂಡನ್ನು ತೊಗೊಳ್ತಾ ಇದ್ದಾನೆ. ಸೊ ಇದು ಬಿ ಕಾಂಬಿನೇಷನ್. ಸೊ ಹೀಗೆ ಒಂದನ್ನು ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳಿದ್ರೆ ಇನ್ನೊಂದು ಅವನು ಏನು ಮಾಡಬೇಕಾಗತ್ತೆ, ಫರ್ಗ್ಯೂ ಮಾಡಬೇಕಾಗತ್ತೆ, ತ್ಯಾಗ ಮಾಡಬೇಕಾಗುತ್ತೆ. ಆ ರೀಸನಿಂದಲೇ ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಡಯಾಗ್ರಾಮಲ್ಲಿ ನಾವು ನೋಡ್ಬೋದು. ಸೊ ಈ ಡಯಾಗ್ರಾಮಲ್ಲಿ ನೀವು ಕರೆಕ್ಟಾಗಿ ನೋಡಿದಾಗ ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಬಾಳೆಹಣ್ಣನ್ನು, ಹಾಗೆ ವೈ ಆಕ್ಸಿಸಲ್ಲಿ ಮಾವಿನ ಹಣ್ಣನ್ನು ಅವರು ಅಂತ ಹೇಳಿದ್ರೆ ಮೆಷರ್ ಮಾಡಿದ್ದಾರೆ. ಸೊ ಇಲ್ಲಿ X1, X2, X3 3 ಕನ್ಸಪ್ಷನ್ ಕ್ವಾಂಟಿಟೀಸ್ ಇದೆ. ಹಾಗೆ Y1, Y2, Y3 ಮಾವಿನ ಹಣ್ಣಿನ ಕಾಂಬಿನೇಷನ್ಸ್ ಅದು. ಓಕೆ, ಸೊ ಇಲ್ಲಿ ಮೊದಲನೇ ಕಾಂಬಿನೇಷನ್ ಎ ಕಾಂಬಿನೇಷನ್ ಅಂತ ನೋಡಿದಾಗ ಎ ಕಾಂಬಿನೇಷನಲ್ಲಿ ಅವರು ಹೆಚ್ಚು ಪ್ರಮಾಣದ ಮಾವಿನ ಹಣ್ಣನ್ನು ಹಾಗೆ ಕಡಿಮೆ ಪ್ರಮಾಣದ ಬಾಳೆಹಣ್ಣನ್ನು ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಸೊ ಇದರಿಂದ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಸೇಮ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಅವನಿಗೆ ಹೆಚ್ಚು ಮಾವಿನ ಹಣ್ಣು ಹಾಗೆ ಕಡಿಮೆ ಬಾಳೆಹಣ್ಣು ಇರುತ್ತೆ. ಸೊ ಎ ಕಾಂಬಿನೇಷನಲ್ಲಿ ಮ್ಯಾಂಗೋ ಜಾಸ್ತಿ, ಬನಾನಾ ಕಡಿಮೆ.
ಓಕೆ, ನೆಕ್ಸ್ಟು ಬಿ ಕಾಂಬಿನೇಷನನ್ನು ಚೆಕ್ ಮಾಡೋಣ. ಬಿ ಕಾಂಬಿನೇಷನಲ್ಲಿ ವೈ ಅಂತ ಹೇಳಿದರೆ ಮ್ಯಾಂಗೋಸ್ ಆ್ಯಂಡ್ ಬನಾನಸ್ ಆಲ್ಮೋಸ್ಟ್ ಸೇಮ್, ಎರಡು ಈಕ್ವಲ್ ಆಗಿ ಅವನು ಪರ್ಚೇಸ್ ಮಾಡ್ತಾ ಇದ್ದಾನೆ. ನೆಕ್ಸ್ಟು ಸಿ ಕಾಂಬಿನೇಷನಲ್ಲಿ ಅವನು ಕಡಿಮೆ ಪ್ರಮಾಣದ ಮಾವಿನ ಹಣ್ಣನ್ನು ಹಾಗೆ ಹೆಚ್ಚು ಬಾಳೆಹಣ್ಣನ್ನು ಅವನು ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ Y1 X3, ಮಾವಿನ ಹಣ್ಣನ್ನು 1, ಬಾಳೆಹಣ್ಣನ್ನು 3 ಸಿ ಕಾಂಬಿನೇಷನಲ್ಲಿ. ಹಾಗೆ ಬಿ ಕಾಂಬಿನೇಷನಲ್ಲಿ 2 ಮಾವಿನ ಹಣ್ಣು ಬಾಳೆಹಣ್ಣು, ಹಾಗೆ ಎ ಕಾಂಬಿನೇಷನಲ್ಲಿ 3 ಮಾವಿನ ಹಣ್ಣು ಹಾಗೆ 1 ಬಾಳೆಹಣ್ಣನ್ನು ಪರ್ಚೇಸ್ ಮಾಡ್ತಾ ಇದ್ದಾನೆ. ಸೊ ಹೀಗೆ ಒಂದನ್ನು ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳಿದ್ರೆ ಇನ್ನೊಂದನ್ನು ಅವನು ಫರ್ಗ್ಯೂ ಮಾಡಬೇಕಂತ ಹೇಳಿದ್ರೆ ತ್ಯಾಗ ಮಾಡಬೇಕಾಗಿರುತ್ತೆ. ಆದ್ದರಿಂದ ಐಸಿ ಕರ್ವ್ ಆಗಿರುತ್ತೆ, ಇಳಿಜಾರಾಗಿ ಇರುತ್ತೆ. ಓಕೆ, ಸೊ ಎಕ್ಸ್ಪ್ಲನೇಷನನ್ನು ನೋಡೋಣ. ರೇಖಾಚಿತ್ರದಲ್ಲಿ ತೋರಿಸಿದಂತೆ ಔದಾಸೀನ್ಯ ವಕ್ರ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ. ಕಾರಣ ಅನುಭೋಗಿ ಎ ಸಂಯೋಜನೆಯಿಂದ ಬಿ ಸಂಯೋಜನೆ ಮತ್ತು ಬಿ ಸಂಯೋಜನೆಯಿಂದ ಸಿ ಸಂಯೋಜನೆಗೆ ಚಲಿಸಿದಂತೆ ಬಾಳೆಹಣ್ಣುಗಳು ಮತ್ತು ಬಾಳೆಹಣ್ಣುಗಳ ಪ್ರಮಾಣ ಹೆಚ್ಚುತ್ತದೆ ಹಾಗೂ ಮಾವಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಎ ಮತ್ತು ಬಿ ಸಂಯೋಜನೆಗಳು ಒಂದೇ ಪ್ರಮಾಣದ ತೃಪ್ತಿ ಸಿಗುತ್ತೆ ಅಂತ ಹೇಳಿದರೆ ಅವನು ಯಾವುದೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಎ ಆದರೂ ಬಿ ಆದರೂ ಸಿ ಆದರೂ ಅದರಿಂದ ಸಿಗುವಂತಹ ತೃಪ್ತಿಗುಣ ಸೇಮೇ ಇರುತ್ತೆ. ಅದನ್ನೇ ನಾವು ಔದಾಸೀನ್ಯ ವಕ್ರ ರೇಖೆ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟು ಎರಡನೇದು, ಎತ್ತರದ ಔದಾಸೀನ್ಯ ರೇಖೆಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ಅಂತ ಹೇಳಿದರೆ ಹೈಯರ್ ಇಂಡಿಫರೆನ್ಸ್ ಗಿವ್ಸ್ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ. ಔದಾಸೀನ್ಯ ವಕ್ರರೇಖೆಯು ಮತ್ತೊಂದು ಪ್ರಮುಖ ಲಕ್ಷಣ ಎಂದರೆ ಬಲಭಾಗಕ್ಕೆ ಪ್ರತಿಯೊಂದು ಔದಾಸೀನ್ಯ ರೇಖೆಯು ಅಧಿಕ ಮಟ್ಟದ ತೃಪ್ತಿಯನ್ನು ನೀಡುತ್ತಾ ಹೋಗುತ್ತದೆ ಅಂತ ಹೇಳಿದರೆ IC1, IC2, IC3. ಸೊ ಇಲ್ಲಿ ಹೀಗೆ ಹೆಚ್ಚಾಗ್ತಾ ಹೋಗ್ತಾ ಇದ್ದಾಗೆ ಮೇಲ್ಮಟ್ಟದ ಯಾವುದಿರುತ್ತೋ IC3 ಏನಿದೆ ಅದರಿಂದ ಸಿಗುವಂತಹ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಜಾಸ್ತಿ ಇರುತ್ತೆ ಅನ್ನೋದು ಈ ಎರಡನೇ ಲಕ್ಷಣ ಆಗಿದೆ. ಸೊ ಇದಕ್ಕೆ ನಾವೊಂದು ಟೇಬಲ್ ಮೂಲಕ ಆನ್ಸರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ 3 ಸಂಯೋಜನೆಗಳು ಕಾಂಬಿನೇಷನ್ಸ್ಗಳನ್ನು ಕೊಟ್ಟಿದ್ದಾರೆ ABC ಅಂತ. ಸೊ ಇಲ್ಲಿ ಫಸ್ಟ್ ಕಾಂಬಿನೇಷನಲ್ಲಿ ಬಾಳೆಹಣ್ಣುಗಳ ಪ್ರಮಾಣ 1, ಮಾವಿನ ಹಣ್ಣುಗಳ ಪ್ರಮಾಣ 10. ಹಾಗೆ ಬಾಳೆಹಣ್ಣುಗಳು ಬಿ ಕಾಂಬಿನೇಷನಲ್ಲಿ 2, ಮಾವಿನ ಹಣ್ಣು 10. ಹಾಗೆ 3 ಬಾಳೆಹಣ್ಣುಗಳನ್ನು ಸಿ ಕಾಂಬಿನೇಷನಲ್ಲಿ ಹಾಗೆ 10 ಮಾವಿನ ಹಣ್ಣುಗಳನ್ನು ನಾವು ಸಿ ಕಾಂಬಿನೇಷನಲ್ಲಿ ನೋಡ್ತೀವಿ. ಸೊ ಮೇಲಿನ ಅನುಸೂಚಿಯಲ್ಲಿ ಬಾಳೆಹಣ್ಣುಗಳು ಮಾವಿನ ಹಣ್ಣುಗಳು ವಿವಿಧ ಸಂಯೋಜನೆಯನ್ನು ಕಾಣಬಹುದು. ಮೇಲಿನ ಅನುಸೂಚಿಯನ್ನು ಆಧರಿಸಿದಂತೆ ಒಂದು ರೇಖಾಚಿತ್ರವನ್ನು ರಚಿಸಬಹುದು. ಸೊ ಮೇಲಿನ ಒಂದು ಡೇಟಾವನ್ನು ನೋಡಿ ಈ ಒಂದು ರೇಖೆ ಚಿತ್ರವನ್ನು ಮಾಡಿರೋದು. ಓಕೆ, ಸೊ ಫಸ್ಟ್ ಇಂಡಿಫರೆನ್ಸ್ ಕರ್ವ್ IC1, ಸೆಕೆಂಡ್ IC2 ಆ್ಯಂಡ್ ಥರ್ಡ್ IC3 ಆಗಿರುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಇದೆ. ಎ ಕಾಂಬಿನೇಷನ್, ಎ ಕಾಂಬಿನೇಷನ್, ಬಿ ಕಾಂಬಿನೇಷನ್ ಆ್ಯಂಡ್ ಸಿ ಕಾಂಬಿನೇಷನ್. ಈ ಕಾಂಬಿನೇಷನ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಎ ಕಾಂಬಿನೇಷನ್ ನೋಡಿದಾಗ 2 ಕಡಿಮೆ ಪ್ರಮಾಣ, ಬಾಳೆಹಣ್ಣು ಕಡಿಮೆ ಪ್ರಮಾಣ, ಹಾಗೆ ಮಾವಿನ ಹಣ್ಣು ಕಡಿಮೆ ಪ್ರಮಾಣ. ಹಾಗೆ ಬಿ ಕಾಂಬಿನೇಷನ್ ಅಂತ ನೋಡಿದಾಗ ಅಲ್ಲೂ ಸಹ ಕಡಿಮೆ, ಇಷ್ಟು ಬಾಳೆಹಣ್ಣು, ಇಷ್ಟು ಮಾವಿನ ಹಣ್ಣು. ಬಟ್ ಸಿ ಕಾಂಬಿನೇಷನನ್ನು ನಾವು ಗಮನಿಸಿದಾಗ 2 ಅಂತ ಹೇಳಿದರೆ ಹೆಚ್ಚು ಪ್ರಮಾಣದ ಮಾವಿನ ಹಣ್ಣು ಸಿಗ್ತಾ ಇದೆ, ಹಾಗೆ ಬಾಳೆಹಣ್ಣು ಸಿಗ್ತಾ ಇದೆ. ಸೊ ಇದರಿಂದ ಅನುಭೋಗಿಯು ಅವನ ಒಂದು ಇನ್ಕಮ್ ಲೆವೆಲಲ್ಲಿ ಹೆಚ್ಚು ತೃಪ್ತಿಗುಣ ಸಿಗುವಂತಹ, ತೃಪ್ತಿ ಸಿಗುವಂತಹ ಕಾಂಬಿನೇಷನನ್ನೇ ಅವನು ಸೆಲೆಕ್ಟ್ ಮಾಡ್ತಾನೆ. ಓಕೆ, ಚಿತ್ರದಲ್ಲಿ ತೋರಿಸಿದಂತೆ IC1 ಔದಾಸೀನ್ಯ ವಕ್ರ ರೇಖೆಯ ಮೇಲಿರುವ ಎ ಬಿಂದುವಿನಲ್ಲಿ 10 ಮಾವಿನ ಹಣ್ಣುಗಳು ಹಾಗೂ 1 ಬಾಳೆಹಣ್ಣು ಸಿಗುತ್ತೆ. ಸೊ ಈ ಎ ಕಾಂಬಿನೇಷನಲ್ಲಿ ಫಸ್ಟ್ ಯಾವುದಿದೆ, ಎ ಕಾಂಬಿನೇಷನಲ್ಲಿ ಅವನಿಗೆ 10 ಮಾವಿನ ಹಣ್ಣು ಹಾಗೆ 1 ಬಾಳೆಹಣ್ಣು ಸಿಗುತ್ತೆ. IC2 ರೇಖೆಯಲ್ಲಿ 10 ಮಾವಿನ ಹಣ್ಣುಗಳು ಹಾಗೆ 2 ಬಾಳೆಹಣ್ಣು ಸಿಗುತ್ತೆ. IC3ಯಲ್ಲಿ 3 ಬಾಳೆಹಣ್ಣು 10 ಮಾವಿನ ಹಣ್ಣುಗಳು ಸಿಗುತ್ತೆ. ಸೊ ನಿಮಗೆ ಹೇಳಿದಾಗ ನಮಗೆ ಸಿ ಕಾಂಬಿನೇಷನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಹೆಚ್ಚು ತುಷ್ಟಿಗುಣ ಸಿಗುತ್ತೆ, ಎಷ್ಟು ಹಣ್ಣು ಸಿಗುತ್ತೆ ಅಂತ, ಹೌದಲ್ವಾ? ಹೀಗೆ ಔದಾಸೀನ್ಯ ವಕ್ರರೇಖೆಗಳು ಏನು ಹೆಚ್ಚಿನ ಔದಾಸೀನ್ಯ ವಕ್ರರೇಖೆ ಮೇಲ್ಗಡೆ ಇರುತ್ತೆ ಅದರಿಂದ ಸಿಗುವಂತಹ ತುಷ್ಟಿಗುಣ ಹೆಚ್ಚಾಗಿರುತ್ತೆ.
ನೆಕ್ಸ್ಟ್ ಮೂರನೇದು ಲಾಸ್ಟ್ ಒನ್, ಔದಾಸೀನ್ಯ ವಕ್ರರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಹೇಳಿದ್ರೆ ಇಂಟರ್ಸೆಕ್ಟ್ ಮಾಡಲ್ಲ, ಲೈಕ್ ಹೀಗೆ ಒಂದನ್ನೊಂದು ಹೀಗೆ ಛೇದಿಸೋದಿಲ್ಲ, ಟಚ್ ಮಾಡಲ್ಲ ಅಂತ. ಓಕೆ, ಸೊ ಈ ರೀತಿ ಛೇದಿಸುವುದಿಲ್ಲ ಅಂತ ಅನ್ನೋದು ಲಾಸ್ಟ್ ಪಾಯಿಂಟು. ಒಂದು ವೇಳೆ ಔದಾಸೀನ್ಯ ರೇಖೆಗಳು ಒಂದನ್ನೊಂದು ಛೇದಿಸಿದರೆ ಅದು ಅಸಂಬದ್ಧ ನಿರ್ಣಯಕ್ಕೆ ಎಡೆ ಮಾಡಿಕೊಡುತ್ತದೆ. ಹೇಗೆ ಇಲ್ಲಿ ಹೇಳ್ತೀನಿ ಕೇಳಿ. ಸೊ ಇಲ್ಲಿ ಔದಾಸೀನ್ಯ ವಕ್ರ ರೇಖೆಯನ್ನು ನಾವು ಹೀಗೆ ಡ್ರಾ ಮಾಡ್ತೀವಲ್ಲ, IC1 IC2 IC3 ಹೀಗೆ ಡ್ರಾ ಮಾಡ್ತೀವಿ ಅಲ್ಲ. ಸೊ ಈ ಕಾಂಬಿನೇಷನ್ಸ್ಗಳೇನು ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ನೀಡುವಂತಹ ಕಾಂಬಿನೇಷನ್ಸ್ ಇರುವಂತಹ ಕರ್ವ್ಗಳಾಗಿರುತ್ತೆ. ಸೊ ನಿಮಗೆ ಕನ್ಫ್ಯೂಸ್ ಆಗಬೇಡಿ, ಒಂದೇ ICಯಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಇದ್ದರೆ ಸೇಮ್ ಲೆವೆಲ್ ಯಾವುದೇ ಕಾಂಬಿನೇಷನ್ ಆದ್ರೂ, ಬಟ್ ಡಿಫ್ರೆಂಟ್ IC ಕರ್ವ್ ಇದ್ದಾಗ ಸೊ ಅದೇನಾಗಿರುತ್ತೆ, ಬೇರೆ ಬೇರೆ ರೀತಿಯಂತಹ ಸ್ಯಾಟಿಸ್ಫ್ಯಾಕ್ಷನ್ ನೀಡುವಂತಹ IC ಕರ್ವ್ಗಳಾಗಿರುತ್ತೆ. ಓಕೆ, ಇಫ್ ಇನ್ ಕೇಸ್ ಒಂದನ್ನೊಂದು ಏನಾದರೂ ಛೇದಿಸಿದರೆ ಅಥವಾ ಇಂಟರ್ಸೆಕ್ಟ್ ಆದರೆ ಅದರ ನಿರ್ಣಯ ತಪ್ಪಾಗಿ ಬರುತ್ತೆ. ಲೈಕ್ ಇಲ್ಲಿ ನೋಡಿ, ಇದು IC1 IC2. ಸೊ ಇಲ್ಲಿ ಕಾಂಬಿನೇಷನ್ ನೋಡೋಣ, AB ಎರಡೂ IC2liದೆ, IC1ನಲ್ಲಿ C ಕಾಂಬಿನೇಷನ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಹೆಚ್ಚು ತುಷ್ಟಿಗುಣ ಕೊಡುತ್ತೆ ಅಂತ ಒಂದು ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಅಸಂಬದ್ಧ ನಿರ್ಣಯಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಸೊ ವಿತ್ ಡಯಾಗ್ರಾಮ್ ನಾವು ನೆಕ್ಸ್ಟ್ ಇಲ್ಲಿ ನೋಡ್ಬೋದು. ಸೊ ಒಂದನ್ನೊಂದು ಛೇದಿಸೋದಿಲ್ಲ. IC1 ಮತ್ತು IC2 ಎರಡು ಔದಾಸೀನ್ಯ ವಕ್ರ ರೇಖೆಗಳು, ಎರಡು ರೇಖೆಗಳು ಎ ಬಿಂದುವಿನಲ್ಲಿ ಒಂದನ್ನೊಂದು ಛೇದಿಸಿದೆ ಅಂತ ಹೇಳಿದ್ರೆ ಈ ಪಾಯಿಂಟಲ್ಲಿ ಎ ಬಿಂದುವಿನಲ್ಲಿ ಒಂದನ್ನೊಂದು ಛೇದಿಸಿದೆ. ಈ ಸನ್ನಿವೇಶದಲ್ಲಿ ಅನುಭೋಗಿ ಎ ಬಿಂದುವಿನಲ್ಲಿ IC1 ಮತ್ತು IC2 ಎರಡನ್ನೂ ಸಮಾನ ತೃಪ್ತಿಯನ್ನು ಪಡೆಯುತ್ತಾನೆ. ಯಾಕಂತ ಹೇಳಿದರೆ ಎರಡು ಒಂದೇ ಪ್ರಮಾಣದಲ್ಲಿ ಸಿಗುತ್ತೆ ಈ ಒಂದು ಪಾಯಿಂಟಲ್ಲಿ. ಇಲ್ಲೂ ಅಷ್ಟೇ ಸಿಗುತ್ತೆ. ಸೊ ಆದರೆ ಇದು ಔದಾಸೀನ್ಯ ರೇಖಾತತ್ವಕ್ಕೆ ವಿರುದ್ಧವಾಗಿರುತ್ತೆ. ಈ ರೀತಿ ಔದಾಸೀನ್ಯ ವಕ್ರರೇಖೆಗಳು ಒಂದನ್ನೊಂದು ಛೇದಿಸೋದೇ ಇಲ್ಲ. ಸೊ IC2 ಮೇಲೆ C ಬಿಂದುವಿದೆ ಮತ್ತು IC1 ಮೇಲೆ B ಬಿಂದುವಿದೆ. ಇಲ್ಲಿ ಅನುಭವಕ್ಕೆ ಹೆಚ್ಚು ತೃಪ್ತಿ ನೀಡುವ ಎತ್ತರದ ಔದಾಸೀನ್ಯ ರೇಖೆಯನ್ನು ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಅವನಿಗೆ ಗೊಂದಲ ಆಗುತ್ತೆ. C ಮತ್ತು B ಕಾಂಬಿನೇಷನ್. ಸೊ C ಅನ್ನೋದು IC2 ಮೇಲಿದೆ, ಹಾಗೆ B ಅನ್ನೋದು IC1 ಮೇಲಿದೆ. ಅವನಿಗೆ ಕನ್ಫ್ಯೂಸ್ ಆಗುತ್ತೆ ಯಾವುದು ಹೆಚ್ಚು ತುಷ್ಟಿಗುಣ ನೀಡುತ್ತೆ ಅಂತ. ಸೊ ಆದ್ದರಿಂದ ಔದಾಸೀನ್ಯ ವಕ್ರ ರೇಖೆಗಳು ಒಂದನ್ನೊಂದು ಯಾವುದೇ ಕಾರಣಕ್ಕೂ ಛೇದಿಸೋದಿಲ್ಲ. ಸೊ ಹೀಗೆ ನೀವು ಮೂರು ರೇಖೆಗಳನ್ನು, ಮೂರು ಫ್ಯೂಚರ್ಸ್ ಏನಂತ ಹೇಳ್ತೀವಿ, ಲಕ್ಷಣಗಳನ್ನು ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೇಷನ್ ಮಾಡೋದ್ರಿಂದ ಯಾವುದೇ ರೀತಿ ನಿಮಗೆ ಮಾರ್ಕ್ಸ್ ಕಟ್ ಆಗದಲ್ಲೇ 6 ಮಾರ್ಕ್ಸು ಸಿಗುವಂತಹ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಆರಾಧ್ಯ ಎಕನಾಮಿಕ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.